ಇವತ್ತು ನಿಮ್ಮ ಕತೆ ಈ ಅಮೆಝಾನ್ ಜೊತೆ ಹೇಳೋದು. ಏನೇ ಆಗಲಿ ಬೇಗ ಬಂದು ಬೇಗ ಅನ್ಲೋಡ್ ಮಾಡ್ಕೊಂಡು ಹೋದರೆ ಅದೊಂಥರ ಖುಷಿ. ನೋಡಿ ಬಂದಿರೋದು ಅಲ್ಲಿಗೆ ಟೈಮಿಂಗ್ ಎಷ್ಟು 9 ಗಂಟೆ. ನಾನು ಬಂದು ಟೈಮಿಂಗ್ 9 ಗಂಟೆ ಆಗಿದೆ. ನನಗೆ ಬಿದ್ದಿರೋದು ಪೋಟ್ರ್ ಡ್ಯೂಟಿ. ಟೈಮಿಂಗ್ ನೋಡಿ 198 ನಿಮಿಷ ಓಡಿದೆ, 11 ಅವರ್ ಓಡಿದೆ. ಬೇಗ ಬಂದು ಬೇಗ ಅನ್ಲೋಡ್ ಆಗಿಬಿಟ್ರೆ ನಮ್ಗೆ ಯಾವುದೂ ರಿಸ್ಕೇ ಇರಲ್ಲ. ಈ ಥರ ನೈಟೆಲ್ಲ ಕಾಯ್ಕೊಂಡು ಕೂತ್ಕೊಂಡ್ರೆ ಇದೇ ಒಂದು ಬೇಜಾರು. ಡ್ರೈವರ್ಗಳಿಗೆ ಮಾತ್ರ ತುಂಬ ಚೆನ್ನಾಗಿದೆ ಇದು ರೆಸ್ಟ್ ಮಾಡೋಕ್ಕೋಸ್ಕರ. ಆಮೇಲೆ ಪೋಟ್ರ್ ಬುಕ್ ಮಾಡೋರು ಬಂದರು, ಯಾಕಪ್ಪ ಇನ್ನೂ ಅನ್ಲೋಡ್ ಮಾಡಿಸಿಲ್ಲ ಅಂತ. ಲಾಸ್ಟಿಗೆ ಅವ್ರಿಗೂ ಗೊತ್ತಾಗೋಯ್ತು ಯಾಕೆ ಅನ್ಲೋಡ್ ಆಗಿಲ್ಲ ಅಂತ. ಲಾಸ್ಟಿಗೆ ನನಗೇನು ಅನಿಸ್ತು ಗೊತ್ತಾ, ಇದೆಲ್ಲ ಮಾಡಬೇಕಾ, ನಮ್ಗೆ ಇದೆಲ್ಲ ಬೇಕಾ. ಆಮೇಲೆ ಆನ್ ದ ವೇ ನಮ್ಮ ಹುಡ್ಗಂಗೆ ಹೇಳಿದ್ವಿ ಊಟ ತಗೋಬಾ ಅಂತ, ಯಾಕಂದರೆ ಅಲ್ಲೆಲ್ಲೂ ಊಟ ಸಿಗಲ್ಲ, ಅದಕ್ಕೋಸ್ಕರ. ಆಮೇಲೆ ನಮ್ಮ ಹುಡ್ಗ ಹೇಳ್ತಾವ ನಡೀರಿ ಅನ್ಲೋಡ್ ಮಾಡ್ಸೋಣ ಅಂತ. ಎಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ನಮ್ಮ ಹುಡ್ಗ ಇದ್ದ, ಅವನು ಮಾತಾಡ್ಸ್ಕೊಂಡು ಅವನು ಎತ್ತಾಕೊಂಡು ನಾವು ಹೊರಟಿದ್ದು ಟೀ ಕುಡಿಯೋಕ್ಕೆ. ನಮ್ಮ ಡ್ರೈವರ್ಸ್ಗಳಿಗೆ ಟೀ ಇದ್ರೆ ಸಾಕು ಗುರು, ಅನ್ಲೋಡ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ಆಮೇಲೆ ನಾನು ನೋಡಬೇಕಾದ್ರೆ ಆಲ್ರೆಡಿ 1131 ನಿಮಿಷ ಓಡಿತ್ತು. ಅದಕ್ಕೆ ನನ್ನ ಮನಸ್ಸಲ್ಲಿ ಅನಿಸಿದ್ದು ಕೂಡ ಡೌಟೇ, ನಿನ್ನೆ 10 ಗಂಟೆಗೆ ಬಂದವನು, ಇಲ್ಲಿವರೆಗೂ ಗಾಡಿಗಳು ಅನ್ಲೋಡ್ ಆಗಿಲ್ಲ, ಏನಿಲ್ಲ, ಏನು ಮಾಡೋದು. ಈ ಥರ ಆಗ್ಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ, ನಿಮ್ಮ ಜೊತೆಗಾರ ಯಾರು ಅವರಪ್ಪ, ಇದೊಂದೇ ಮಾಸ್ಟರ್ ಪೀಸ್ ಥರ ಹೇಳಿದ್ ನನಗೆ. ಯಾಕಪ್ಪ ಗಾಡಿನ ನಿನ್ನ ಗಾಡಿ ಖಾಲಿ ಮಾಡಿ ಕಳಿಸ್ಬಿಡ್ತೀನಿ ಅಂದರು. ಯಾಕಂದರೆ ನಾನು ಬಂದಿದ್ದು ನಿನ್ನೆ ನೈಟ್ 10 ಗಂಟೆಗೆ. ಅಂತೂ ಇಂತೂ ಗಾಡಿ ಫೈನಲಿ ಖಾಲಿ ಆಗ್ತಾ ಇದೆ, ಅದೇ ನಮಗೆ ಸಂತೋಷ. ಫೈನಲಿ ಗಾಡಿ ಕ್ಲಿಯರ್ ಆಗಿದೆ. ಫೈನಲಿ ನನ್ನ ರಿಸೀವಿಂಗ್ ಲೆಟರ್ ನನಗೆ ಬಂದಾಯಿತು. ಫೈನಲಿ ಪೋರ್ಟ್ರಲ್ಲಿ ಓಡಿರೋ ಟೈಮಿಂಗು ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ನಮ್ಮ ಗಾಡಿನ ಎತ್ಕೊಂಡು ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡು ನಾವು ಹೊರಟಿದ್ದು ಮನೆ ಕಡೆ. ಇದಾಗಿತ್ತು ಇವತ್ತಿನ ಫಸ್ಟ್ ಡೇ ಮಿನಿ ಲಾಗ್. ಇದೇ ಥರ ವೀಡಿಯೋಸ್ ಬೇಕಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.